ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ. ಇವತ್ತು ನೋಡಿ, ಸಣ್ಣ ಹಲಸಿನಕಾಯಿಯ ಬಿರಿಯಾನಿ ಮಾಡಿದ್ದೇನೆ ನಾನಿವತ್ತು. ಅದನ್ನು ನಿಮಗೆ ಹೇಗೆ ಮಾಡೋದೆಂದು ತೋರಿಸ್ತೇನೆ. ನೀವಿನ್ನೂ ನನ್ನ ಚಾನಲ್ ಗುಡ್ ಫುಡ್ ಲ್ಯಾಂಡನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಇಷ್ಟ ಆದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಇದೊಂದು ತುಂಬ ರುಚಿಯಾದ ಅನ್ನ ಅಂತಲೇ ಹೇಳ್ಬೋದು. ಬಿರಿಯಾನಿ ನಾವು ಮಾಡ್ತೇವೆ ನೋಡಿ, ಚಿಕನ್ ಮಟನ್ ಹಾಕಿ ಅದೇ ರೀತಿ ಟೇಸ್ಟ್ ಬರ್ತದೆ. ತುಂಬ ಎಳೆ, ಬೀಜ ಆಗದ ತುಂಬ ಎಳೆ ಇದು ಹಲಸಿನಕಾಯಿ ನೋಡಿ, ಸಣ್ಣದಿದೆ. ಇದನ್ನು ನಾನೀಗ ಒಂದು ಅರ್ಧ ಭಾಗ ಇದರದ್ದು ಕಟ್ ಮಾಡಿ ಬಿರಿಯಾನಿ ಮಾಡಲಿಕ್ಕೆ ತೆಗೆದುಕೊಳ್ತೇನೆ ನಾನು. ಇನ್ನರ್ಧ ಭಾಗದ ಪಲ್ಯವನ್ನು ನಾನು ನಿಮಗೆ ಈಗಾಗಲೇ ತೋರಿಸಿದ್ದೇನೆ. ಇದು ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದರಲ್ಲಿ ರೆಡಿ ಮಾಡ್ತಾ ಇದ್ದೇನೆ. ಕುಕ್ವೆಲ್ ಮಿಕ್ಸರ್ ಜಾರ್ ಅದು ಸಣ್ಣದು. ಹಲಸಿನಕಾಯಿಯನ್ನು ನಾನೀಗ ಕಟ್ ಮಾಡ್ತಾ ಇದ್ದೇನೆ ನೋಡಿ. ಇದೊಂದು ದೊಡ್ಡ ಚಾಕು ಇದೆ, ಅದರಲ್ಲಿ ನಾನು ಕಟ್ ಮಾಡ್ತಾ ಇದ್ದೇನೆ. ಇದರದೊಂದು ಅರ್ಧ ಭಾಗ ಮಾಡ್ತೇನೆ ನಾನು. ಇದನ್ನು ನೋಡಿ, ಈ ರೀತಿ ಉರುಟಾಗಿ ಕಟ್ ಮಾಡಿದರೆ ಸುಲಭ ಆಗ್ತದೆ ಸ್ವಲ್ಪ. ಅದಕ್ಕೋಸ್ಕರ ನಾನು ಈ ರೀತಿ ಉರುಟಾಗಿ ಕಟ್ ಮಾಡಿ, ನಂತರ ಅದರ ಹೊರಗಿನ ಸಿಪ್ಪೆ ಇದೆ ನೋಡಿ, ದಪ್ಪ ಭಾಗ, ಅದನ್ನು ತೆಗೆದು ಎಲ್ಲ ರೆಡಿ ಮಾಡ್ತೇನೆ ನೋಡಿ ಈ ರೀತಿ. ಅಷ್ಟೇ ಅಲ್ಲ, ಇದರ ನಡುವಿನ ಒಂದು ದಪ್ಪ ಗಟ್ಟಿ ಭಾಗ ಇದೆ, ಅಂದರೆ ಗೂಂಜಿ ಅಂತ ನಾವು ತುಳುವಲ್ಲಿ ಹೇಳ್ತೇವೆ ಇದಕ್ಕೆ. ಆ ಗೂಂಜಿಯನ್ನು ಸಹ ನಾನು ಬಿಸಾಡ್ತಾ ಇದ್ದೇನೆ. ಇದನ್ನು ಪೂರ ಅದರ ಹೊರಗಿನ ಭಾಗವನ್ನು ತೆಗೆದು ನಂತರ ನೋಡಿ ಈ ರೀತಿ ಕಟ್ ಮಾಡ್ತಾ ಇದ್ದೇನೆ ನೋಡಿ. ಇದರ ಗಟ್ಟಿ ಭಾಗ ಇದುವೇ, ಅದನ್ನು ನಾನು ತೆಗೆದು ಬೇರೆ ಇಡ್ತೇನೆ, ಅದು ಬೇಕಾಗಿಲ್ಲ ನಮಗೆ. ಎಲ್ಲವನ್ನು ಕಟ್ ಮಾಡಿ ನಾನು ನೀರಲ್ಲಿ ಹಾಕಿಡ್ತೇನೆ, ಇಲ್ಲಾಂದರೆ ಅದು ಬೇಗ ಕಪ್ಪಾಗ್ತದೆ. ಅದಕ್ಕೋಸ್ಕರ ತಕ್ಷಣ ನೀರಲ್ಲಿ ಹಾಕಿಡಬೇಕು. ಈಗ ನೋಡಿ, ನಾನು ನೀರು ತೆಗೆದು ಇದಕ್ಕೆ ರೆಡಿ ಮಾಡಿದ 1 ಟೇಬಲ್ ಸ್ಪೂನ್ನಷ್ಟು ಫ್ರೆಶ್ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಇದು ಫ್ರೆಶ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದರೆ ಎಕ್ಸ್ಟ್ರಾ ಟೇಸ್ಟ್ ಸಿಗ್ತದೆ. ಅದಕ್ಕೋಸ್ಕರ ಇದು ನೋಡಿ, ಒಂದು ಅರ್ಧ ಕಪ್ಪಿನಷ್ಟು ಫ್ರೆಶ್ ಕರ್ಡ್, ಹುಳಿ ಆಗದ ಕರ್ಡ್ ಇದು. ಅದೇ ರೀತಿ 1 ಟೇಬಲ್ ಸ್ಪೂನ್ನಷ್ಟು ಕೊತ್ತಂಬರಿ ಪುಡಿ, 1 ಟೀ ಸ್ಪೂನ್ ಜೀರಾ ಪುಡಿ, 1 ಟೀ ಸ್ಪೂನು ಗರಂ ಮಸಾಲ, ಸ್ವಲ್ಪ ಅರಸಿನ ಮತ್ತು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಮತ್ತು ಕೆಂಪು ಮೆಣಸಿನ ಪುಡಿ, ದೊಡ್ಡ ತುಂಡು ಒಂದು ಚಕ್ಕೆ, 3 ಲವಂಗ ಮತ್ತೊಂದು ಸ್ಟಾರ್ ಅನೀಸ್ ನಕ್ಷತ್ರ ಹೂ, ಎಲ್ಲವನ್ನು ಸಣ್ಣ ಪೀಸ್ ಜಾವಿತ್ರಿ ಸಹ ಹಾಕಿದ್ದೇನೆ ನಾನು. ಇದೆಲ್ಲವನ್ನು ಹಾಕಿ ಒಂದು ಸಲ ಈ ರೀತಿ ಮಿಕ್ಸ್ ಮಾಡಿ, ನಂತರ ಇದಕ್ಕೆ ಉಪ್ಪು ಹಾಕುವ 1 ಟೀ ಸ್ಪೂನ್ನಷ್ಟು ಹಾಕ್ತೇನೆ ನಾನು. ಉಪ್ಪು ಹಾಕಿ ಒಂದು ಸಲ ಮಿಕ್ಸ್ ಮಾಡಿ, ನಂತರ 1 ಹಿಡಿಯಷ್ಟು ಸಣ್ಣಗೆ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು, ಮತ್ತೊಂದು 10-15 ಫ್ರೆಶ್ ಪುದೀನ ಎಲೆ, ಎಲ್ಲ ಸೊಪ್ಪು ಮತ್ತು ಇದು ಫ್ರೆಶ್ ಇದ್ರೇ ಒಳ್ಳೆಯದಾಗೋದು ಸೊಪ್ಪು. ಹಾಗಾಗಿ ಇದು ಲೀವ್ಸ್ ಸಹ ಫ್ರೆಶ್ ಇದೆ. ನಾನಿಲ್ಲಿ ದಾವತ್ನವರದು ಬಾಸ್ಮತಿ ಅಕ್ಕಿ ತೆಗೆದುಕೊಂಡಿದ್ದೇನೆ. ಇದರಲ್ಲಿ ನಾನು 1 ಗ್ಲಾಸ್ನಷ್ಟು ತೆಗೆದುಕೊಳ್ತೀನಿ. ಇದರಲ್ಲಿ ನೋಡಿ, ಈ ರೀತಿ ಗಮ್ ಟೈಪ್ ಇರುವುದರಿಂದ ನಮಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿ ತೆಗೆದು ನಂತರ ಫೋಲ್ಡ್ ಮಾಡಿ ಇಡಬಹುದು, ಏನಾಗೋದಿಲ್ಲ ನೋಡಿ. ನಾನೀಗ ಇದನ್ನು ಕಟ್ ಮಾಡಿದ್ದೇನೆ ನೋಡಿ. ಇದರಲ್ಲಿ ನಾನು 1 ಗ್ಲಾಸಿನಷ್ಟು ಈಗ ತೆಗಿತೇನೆ ಅಕ್ಕಿಯನ್ನು. ಉದ್ದುದ್ದಾಗಿ ಅನ್ನ ತುಂಬ ಚೆನ್ನಾಗಿರ್ತದೆ. ಹೆಚ್ಚಾಗಿ ನಾನು ಇದೇ ತರುವುದು ನೋಡಿ. 1 ಗ್ಲಾಸ್ನಷ್ಟು ಇದೆ ಇದರಲ್ಲಿ ನೋಡಿ, ತೋರಿಸ್ತಾ ಇದ್ದೇನೆ ನೋಡಿ ನಿಮಗೆ. ಇದನ್ನೀಗ ನಾನು ಒಂದು 2-3 ಸಲ ತೊಳೆದು ಒಂದು ಅರ್ಧ ಗಂಟೆ ನೀರಲ್ಲಿ ನೆನೆ ಹಾಕಿ ಇಡ್ತೇನೆ ನಾನು ನೋಡಿ. ಉಳಿದ ಅಕ್ಕಿಯನ್ನು ನಾನು ಇದೇ ರೀತಿ ಫೋಲ್ಡ್ ಮಾಡಿ ನೋಡಿ, ಈ ರೀತಿ ಮಾಡಿದರೆ ಟೇಪ್ ಹಾಕಿದರೆ ನೋಡಿ ಅದರಲ್ಲಿ ಇದೆ, ಎಷ್ಟು ದಿನ ಸಹ ಇಡ್ಬೋದು, ಏನಾಗೋದಿಲ್ಲ. ಈಗ ಒಂದು ಕುಕ್ಕರಿಗೆ 2 ಟೇಬಲ್ ಸ್ಪೂನ್ನಷ್ಟು ನಾನು ತುಪ್ಪ ಹಾಕ್ತಾ ಇದ್ದೇನೆ. ಎಣ್ಣೆ ಸಹ ಹಾಕ್ಕೊಳ್ಬೋದು, ಮತ್ತು 1 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಸಹ ಹಾಕಿದ್ದೇನೆ. 1 ಟೀ ಸ್ಪೂನ್ನಷ್ಟು ಜೀರಿಗೆ, ಒಳ್ಳೆಯದಾಗ್ತದೆ ನಡುವೆ ಅನ್ನದಲ್ಲಿ ತಿನ್ನಲಿಕ್ಕೆ ಸಿಕ್ಕಿದರೆ. ಮತ್ತೊಂದು ಮಧ್ಯಮ ಗಾತ್ರದ ಈರುಳ್ಳಿಯನ್ನು ತೆಳುವಾಗಿ ಕಟ್ ಮಾಡಿ ನಾನು ಇದಕ್ಕೆ ಹಾಕ್ತಾ ಇದ್ದೇನೆ. ಇದನ್ನೀಗ ನಾನು ಸ್ವಲ್ಪ ಬಾಡುವವರೆಗೆ ಫ್ರೈ ಮಾಡ್ತೇನೆ, ಜಾಸ್ತಿ ಬೇಡ, ಸ್ವಲ್ಪ ಬಾಡಿದರೆ ಸಾಕು. ಇದನ್ನು 1-2 ನಿಮಿಷ ಮೆಲ್ಲ ಉರಿಯಲ್ಲಿ ಫ್ರೈ ಮಾಡಿದರೆ ಆಯಿತು. ಇದರಲ್ಲಿ ಒಂದು ಮಧ್ಯಮ ಗಾತ್ರದ 2 ಟೊಮೆಟೊ ಅಥವಾ 1 ಕಪ್ ಅಂತ ಹೇಳ್ಬೋದು, ಅದನ್ನು ನಾನೀಗ ಹಾಕಿ ಇದು ಸ್ವಲ್ಪ ಬಾಡುವವರೆಗೆ ಇದನ್ನು ಸಹ ಫ್ರೈ ಮಾಡ್ತೇನೆ ನಾನು. ಟೊಮೆಟೊ ಸ್ವಲ್ಪ ಬಾಡಿದರೆ ಸಾಕು, ನಡುವೆ ತಿನ್ನಲಿಕ್ಕೆ ಸ್ವಲ್ಪ ಸಿಕ್ಕಿದರೆ ಸಹ ಒಳ್ಳೆಯದಾಗ್ತದೆ. ಈಗ ನಾನು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಿಟ್ಟ ಈ ಹಲಸಿನ ಕಾಯಿ ಇದೆ ನೋಡಿ, ಅದನ್ನು ಹಾಕ್ತಾ ಇದ್ದೇನೆ. ಇದನ್ನು ಹಾಕಿ ಮಾತ್ರ ಒಂದು 5-6 ನಿಮಿಷ ಮಧ್ಯಮ ಉರಿಯಲ್ಲಿ, ಅಂದರೆ ಮೀಡಿಯಮ್ ಹೀಟಲ್ಲಿ ಫ್ರೈ ಮಾಡಬೇಕು. ಇದನ್ನು ಚೆನ್ನಾಗಿ ಇದರ ಮಸಾಲೆ ಎಲ್ಲ ಫ್ರೈ ಆಗಬೇಕು, ಆಗಲಿ ರುಚಿ ಆಗೋದದು. ಅದಕ್ಕೋಸ್ಕರ ನೋಡಿ, ಈಗ ಚೆನ್ನಾಗಿ ಫ್ರೈ ಆಗಿದೆ, ಇದು ಚೆನ್ನಾಗಿ ಕುದೀತಾ ಉಂಟು ನೋಡಿ, ಫ್ರೈ ಆಗಿದೆ. ಈಗ ಇದಕ್ಕೆ ನಾನು ನೆನೆ ಹಾಕಿದ ಅಕ್ಕಿಯನ್ನು ನೀರನ್ನು ತೆಗೆದು ಬಸಿದು ನೋಡಿ ಇದಕ್ಕೆ ಹಾಕ್ತಾ ಇದ್ದೇನೆ.
ಹಾಕಿದ ನಂತರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡುವ ಇದನ್ನು ಸಹ. ಅಷ್ಟರೊಟ್ಟಿಗೆ ನಾನು ಪಕ್ಕದ ಗ್ಯಾಸಲ್ಲಿ 1-2 ಲೋಟದಷ್ಟು ನೀರನ್ನು ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ. ನೀರು ಬಿಸಿಯಾಗಲಿಕ್ಕೆ ಇಟ್ಟು ಬಿಸಿ ಬಿಸಿ ನೀರು ಹಾಕಿದರೆ 1 ವಿಜಿಲ್ಸ್ ಸಾಕಾಗ್ತದೆ. ತಣ್ಣಗಾದ ನೀರಾದರೆ 1-2 ವಿಜಿಲ್ ಬೇಕಾಗ್ತದೆ. ನಾನೀಗ 2 ಗ್ಲಾಸ್ನಷ್ಟು ಬಿಸಿ ನೀರು ಹಾಕಿದ್ದೇನೆ ನೋಡಿ. ಈಗ ನಾನು ಸ್ವಲ್ಪ ಉಪ್ಪು ಕಡಿಮೆ ಇದೆ ಅಂತ ಉಪ್ಪು ಹಾಕ್ತಾ ಇದ್ದೇನೆ. ಈಗ ನೀರು ಸಹ ಹಾಕಿದ್ದೇವೆ ನೋಡಿ, ಹಾಗಾಗಿ ಸಣ್ಣ ಟೀ ಸ್ಪೂನಲ್ಲಿ ಉಪ್ಪು ಹಾಕಿ ಇದನ್ನೀಗ ಮುಚ್ಚಳ ಮುಚ್ಚಿ 1 ವಿಜಿಲ್ ಉರಿಸ್ತೇನೆ ನಾನು. ಈಗ ನೋಡಿ ತಣ್ಣಗಾಯ್ತಿದ್ದು ರುಚಿಯಾದ ಹಲಸಿನಕಾಯಿ ಬಿರಿಯಾನಿ ರೆಡಿ ಆಯಿತು ನೋಡಿ. ಖಂಡಿತ ನಿಮ್ಮ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿ ಬರ್ತದೆ. ಬೇರೆ ಎಲ್ಲ ತರಕಾರಿ ಹಾಕಿ ನಾವು ಬಿರಿಯಾನಿ ಮಾಡ್ತೇವೆ, ಆದರೆ ಇದರಲ್ಲಿ ಸಹ ಒಂದು ಸಲ ಟ್ರೈ ಮಾಡಿ ನೋಡಿ, ತಿನ್ನಲಿಕ್ಕೆ ರುಚಿಯಾಗಿ ಬರ್ತದೆ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ನೋಡಿದೆಲ್ಲ ವೀಕ್ಷಕರಿಗೆ ಧನ್ಯವಾದ.